Hi friends, welcome back to the channel. Hope you all are doing great. In this video I'll be sharing the basic electricity equations which will be important for your section engineer as well as the train operator as well as for the maintainer as well, because there are like a few basic questions that I'll be covering in this topic. So please subscribe to the channel if you're watching for the first time. ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಐಕಾನ್ ಸಹ ಪ್ರೆಸ್ ಮಾಡಿಬಿಟ್ಟು ನೋಡಿ ಅಂತ ಕೇಳ್ಕೊತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋನಲ್ಲಿ ನಾನು ಎಲ್ಲ ಬೇಸಿಕ್ ಎಲೆಕ್ಟ್ರಿಸಿಟಿ ಲೈಕ್ ಆಲ್ ದ ಬೇಸಿಕ್ ಎಲೆಕ್ಟ್ರಿಸಿಟಿ ಫಂಕ್ಷನ್ ಲೈಕ್ ಕ್ವೆಶನ್ಸ್ ಇರೋದು ಇದರಲ್ಲಿ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವೆಶನ್, ಡ್ರಾಫ್ಟ್ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ಸ್. ಡ್ರಾಫ್ಟ್ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ಸ್ ಈಸ್ ಯಾವುದು ಇದರಲ್ಲಿ ಆಪ್ಷನ್ ಕರೆಕ್ಟ್ ಅಂತ ಕೇಳಿರೋದು. ಫಸ್ಟ್ ಆಪ್ಷನ್ ನೋಡ್ಕೊಳ್ಳೋಣ. ಲಾರ್ಜರ್ ದ್ಯಾನ್ ಸ್ಪೀಡ್ ಆಫ್ ಲೈಟ್, almost equal to the speed of light, equal to speed of light, very small in comparison to the speed of light. ಆಯಿತಾ, ಫಸ್ಟ್ ಇಲ್ಲಿ ಆಪ್ಷನ್ಸ್ ಕ್ಲಿಕ್ ಮಾಡಬೇಕು ಅಂತ ಹೇಳಿದ್ರೆ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಡ್ರಾಫ್ಟ್ ವೆಲಾಸಿಟಿ ಹಿಯರ್. ಆಯಿತಾ, ಡ್ರಾಫ್ಟ್ ವೆಲಾಸಿಟಿ ಅಂದರೆ ಇಟ್ ಈಸ್ ಅ ಸ್ಪೀಡ್ ರಿಕ್ವೈರ್ಡ್ ಫಾರ್ ದ ಎಲೆಕ್ಟ್ರಾನ್ಸ್ ಟು ಮೂವ್ ಆರ್ ದ ಡ್ರಾಫ್ಟ್ ಮೂವ್ ಆಗೋಕ್ಕೆ ಎಷ್ಟು ವೆಲಾಸಿಟಿ ಬೇಕು ಎಲೆಕ್ಟ್ರಾನ್ಸ್ಗೆ ನಾವು ಅಪ್ಲೈ ಮಾಡಿರೋಂಥ ಎಲೆಕ್ಟ್ರಿಕ್ ಫೀಲ್ಡ್ಗೆ ಆಪೋಸಿಟ್ ಡೈರೆಕ್ಷನಲ್ಲಿ ಫ್ಲೋ ಆಗೋದಕ್ಕೆ ಅದನ್ನು ನಾವು ಡ್ರಾಫ್ಟ್ ವೆಲಾಸಿಟಿ ಅಂತ ಕರೀತಾರೆ. ಈ ಡ್ರಾಫ್ಟ್ ವೆಲಾಸಿಟಿ ಯೂಶ್ವಲಿ ಫ್ಯೂ ಲೈಕ್ ಮೀಟರ್ಸ್ ಪರ್ ಅವರ್ಸಲ್ಲಿ ಹೋಗುತ್ತೆ. ಜಸ್ಟ್ 1 ಅವರ್ ತೊಗೊಂಡ್ರೆ ಫ್ಯೂ ಮೀಟರ್ಸ್ ಹೋಗುವಂಥ ಕೆಪಾಸಿಟಿ ಇರುತ್ತೆ ಡ್ರಾಫ್ಟ್ ವೆಲಾಸಿಟಿಗೆ ಅಷ್ಟೇ. ಸೊ ಆಪ್ಷನ್ ಡಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ವೆರಿ ಸ್ಮಾಲ್ ಇನ್ ಕಂಪ್ಯಾರಿಸನ್ ಟು ದ ಸ್ಪೀಡ್ ಆಫ್ ಲೈಟ್. ಡ್ರಾಫ್ಟ್ ವೆಲಾಸಿಟಿ ಅಂದರೆ ಇಟ್ ಈಸ್ a speed ಅಥವಾ velocity required for the free electrons to transfer in the opposite direction to that of the electric field. That is called draft velocity. ಇದು usually few ಮೀಟರ್ಸ್ ತನಕನೇ ಹೋಗ್ಬೋದು 1 ಅವರಲ್ಲಿ. ಅದಕ್ಕೆ ನಾವೇನಂತ ಕನ್ಸಿಡರ್ ಮಾಡ್ಬೋದು, ಇದು ಸ್ಪೀಡ್ ಆಫ್ ಲೈಟ್ನ ಕನ್ಸಿಡರ್ ಮಾಡಿದ್ರೆ ವೆರಿ ಸ್ಮಾಲ್ ಇರುತ್ತೆ ಅಂತ. ಆಯಿತಾ, ನೆಕ್ಸ್ಟ್ ಕ್ವೆಶನ್ ನೋಡ್ಕೊಳ್ಳೋಣ. ರೇಷಿಯೋ ಆಫ್ ದ ವೋಲ್ಟೇಜ್ ಆ್ಯಂಡ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ಎ ಕ್ಲೋಸ್ಡ್ ಸರ್ಕ್ಯೂಟ್. ರೇಷಿಯೋ ಆಫ್ ವೋಲ್ಟೇಜ್ ಮತ್ತು ಕರೆಂಟ್ ಯಾವುದೇ ಒಂದು ಕ್ಲೋಸ್ಡ್ ಸರ್ಕ್ಯೂಟ್ ತೊಗೊಂಡ್ರೆ ಅದರಲ್ಲಿ ಏನಾಗಿರುತ್ತೆ ಅಂತ. ಆಯಿತಾ, ಸೊ ಇದರಲ್ಲಿ ಆಪ್ಷನ್ ಡಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಇದರಲ್ಲಿ ನೋಡ್ಕೊಳ್ಳೋಣ. ರಿಮೇನ್ಸ್ ಕಾನ್ಸ್ಟೆಂಟ್, ವೇರೀಸ್, ಇನ್ಕ್ರೀಸಸ್ ಅಥವಾ ಡಿಕ್ರೀಸಸ್. ಆಯಿತಾ, ದೇರ್ ಫೋರ್ ದ ರೇಷಿಯೋ ಆಫ್ ದ ವೋಲ್ಟೇಜ್ ಆ್ಯಂಡ್ ದ ಕರೆಂಟ್ ಯಾವುದೋ ಒಂದು ಕ್ಲೋಸ್ ಲೂಪ್ ತೊಗೊಂಡ್ರೆ ಏನಾಗುತ್ತೆ ಅಂದರೆ ರಿಮೇನ್ಸ್ ಕಾನ್ಸ್ಟೆಂಟ್. ಆಯಿತಾ, ನೆಕ್ಸ್ಟ್ ಕ್ವೆಶನ್. ಕಂಡೀಷನ್ ಫಾರ್ ದ ವ್ಯಾಲಿಡಿಟಿ ಅಂಡರ್ ಓಮ್ಸ್ ಲಾ ಈಸ್ ದ್ಯಾಟ್. ಯಾವುದೇ ಒಂದು ಕಂಡೀಷನ್ ತೊಗೊಂಡ್ರೆ ಲೈಕ್ ಓಮ್ಸ್ ಲಾ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು ಅಂತ ಆಪ್ಷನ್ಸ್ ನೋಡ್ಕೊಳ್ಳೋಣ. ಟೆಂಪ್ರೇಚರ್ ಶುಡ್ ರಿಮೇನ್ಸ್ ಕಾನ್ಸ್ಟೆಂಟ್, ಕರೆಂಟ್ ಶುಡ್ ಬಿ ಪ್ರೊಪೋರ್ಷನಲ್ ಟು ದ ವೋಲ್ಟೇಜ್, ರೆಸಿಸ್ಟೆನ್ಸ್ ಮಸ್ಟ್ ಬಿ ವೈರ್ ಓನ್ ಟೈಪ್ ಅಥವಾ ಆಲ್ ಆಫ್ ದೀಸ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಎ, ಟೆಂಪ್ರೇಚರ್ ಶುಡ್ ರಿಮೇನ್ ಕಾನ್ಸ್ಟೆಂಟ್. ಆಯಿತಾ, ನೆಕ್ಸ್ಟ್ ನೋಡ್ಕೊಳ್ಳೋಣ. ಓಮ್ಸ್ ಲಾ ಈಸ್ ಅಪ್ಲಿಕಬಲ್ ಟು. ಓಮ್ಸ್ ಲಾ ಯಾವುದಕ್ಕೆ ಅಪ್ಲಿಕಬಲ್ ಆಗುತ್ತೆ ಅಂತ ಕೇಳಿರೋದು. ಆಯಿತಾ, ಸೆಮಿ ಕಂಡಕ್ಟರ್ಸ್, ವ್ಯಾಕ್ಯೂಮ್ ಟ್ಯೂಬ್ಸ್, ಎಲೆಕ್ಟ್ರೋಲೈಟ್ಸ್ ಅಥವಾ ನನ್ ಆಫ್ ದೀಸ್. ಆ್ಯಸ್ ವಿ ನೋ ಓಮ್ಸ್ ಲಾ is not applicable to any of these. So option D will be the correct answer, not this one. So option D will be the correct answer. Ohm's law is not applicable to semiconductors, vacuum tubes, electrolytes ಗೆ Ohm's law applicable ಆಗೋದಿಲ್ಲ. ಆಯಿತಾ, ಸೊ ಆನ್ಸರ್ ವಿಲ್ ಬಿ ನನ್ ಆಫ್ ದೀಸ್. ನೆಕ್ಸ್ಟ್ ನೋಡ್ಕೊಳ್ಳೋಣ. ನೆಕ್ಸ್ಟ್ ಕ್ವೆಶನ್ ನೋಡ್ಕೊಳ್ಳೋಣ. ಇದರಲ್ಲಿ ಓಮ್ಸ್ ಲಾ ಈಸ್ ಅಪ್ಲಿಕಬಲ್ ಟು ಅಂತ ಕೇಳಿರೋದು ಯಾವುದು ಅಲ್ಲ ಅಂತ. ನೀವು ಕರೆಕ್ಟ್ ಆಪ್ಷನ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಓಮ್ಸ್ ಲಾ ಯಾವುದಕ್ಕೆ ಅಪ್ಲಿಕಬಲ್ ಆಗುತ್ತೆ ಅಂತ. ಆಯಿತಾ, ನೆಕ್ಸ್ಟ್. ರೆಸಿಸ್ಟೆನ್ಸ್ ಆಫ್ ಎ ವೈರ್ ಆಲ್ವೇಸ್ ಇನ್ಕ್ರೀಸಸ್. ರೆಸಿಸ್ಟೆನ್ಸ್ ಆಫ್ ದ ವೈರ್ ಆಲ್ವೇಸ್ ಯಾವಾಗ ಇನ್ಕ್ರೀಸ್ ಆಗುತ್ತೆ ಅಂತ ಕೇಳಿರೋದು. ಟೆಂಪ್ರೇಚರ್ ಈಸ್ ರೆಡ್ಯೂಸ್ಡ್, ಟೆಂಪ್ರೇಚರ್ ಈಸ್ ಇನ್ಕ್ರೀಸ್ಡ್, ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಅವೈಲೇಬಲ್ ಬಿಕಮ್ ಲೆಸ್ ಅಥವಾ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಅವೈಲೇಬಲ್ ಬಿಕಮ್ ಮೋರ್. ಆಯಿತಾ, ಇಲ್ಲಿ ಕ್ವೆಶನ್ ನೋಡಬೇಕು ನೀವು. ರೆಸಿಸ್ಟೆನ್ಸ್ ಆಫ್ ಎ ವೈರ್ ಅಂತ ಕೇಳಿದ್ದಾರೆ ಅಷ್ಟೇ, ಯಾವ ವೈರ್ ಅಂತ ಕೇಳಿಲ್ಲ. ಲೈಕ್ ಕಾಪರ್ ವೈರ್, ಅಲ್ಯೂಮಿನಿಯಂ ವೈರ್, ಯಾವುದೇ ಒಂದು ಲೈಕ್ ಪರ್ಟಿಕ್ಯುಲರ್ ಆಗಿ ನೇಮ್ ಕೇಳಿಲ್ಲ ಅದರಿಂದ. ಸೊ ಆಪ್ಷನ್ ಸಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಆ್ಯಸ್ ದ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಅವೈಲೇಬಲ್ ಬಿಕಮ್ ಲೆಸ್, ದ ರೆಸಿಸ್ಟೆನ್ಸ್ ಆಫ್ ದ ವೈರ್ ವಿಲ್ ಇನ್ಕ್ರೀಸಸ್. ಅಕಸ್ಮಾತ್ ಕಾಪರ್ ಕೇಳಿದಿದ್ರೆ, ಬಿಕಾಸ್ ಕಾಪರ್ ಈಸ್ ದ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, so it will be having the PTC, that is nothing but the positive temperature coefficient of resistance. ಅವಾಗ ಏನಾಗುತ್ತೆ ಅಂದರೆ ಟೆಂಪ್ರೇಚರ್ ಈಸ್
reduced. So option C will be the correct answer for this. Copper wire ತಗೊಂಡ್ರೆ because it will be having the PTC ಏನಾಗುತ್ತೆ ಅಂದರೆ as a temperature increases resistance also will increases, that is temperature is increased. ಅಕಸ್ಮಾತ್ ಕಾಪರ್ ಕೊಟ್ಟಿದ್ರೆ ಆಪ್ಷನ್ ಬಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಇಲ್ಲಿ ಯಾವುದೇ ಒಂದು ಪರ್ಟಿಕ್ಯುಲರ್ ವೈರ್, ಜಸ್ಟ್ ವೈರ್ ಅಂತ ಕೇಳಿದ್ದಾರೆ, ಯಾವ ವೈರ್ ಅಂತ ಕೇಳಿಲ್ಲ. ಸೊ ಆಪ್ಷನ್ ಸಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಅವೈಲಬಲ್ ಬಿಕಮ್ ಲೆಸ್. Next question. The resistance of wire varies inversely as area of cross section, length, resistivity ಅಥವಾ temperature ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಆಪ್ಷನ್ ಎ. ಆಯಿತಾ, ರೆಸಿಸ್ಟೆನ್ಸ್ ಆಫ್ ದ ವೈರ್ ವೇರೀಸ್ ಇನ್ವರ್ಸ್ಲಿ ಆಸ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. Next question. For a fixed supply voltage, the current flowing through a conductor will increase. ಫಿಕ್ಸ್ಡ್ ಸಪ್ಲೈ ವೋಲ್ಟೇಜ್ ಕೊಡ್ತಿದ್ರೆ ನಾವು ದ ಕರೆಂಟ್ ಯಾವುದೇ ಒಂದು ಕಂಡಕ್ಟರ್ ಫ್ಲೋ ಆಗ್ತಿರೋದು ಯಾವಾಗ ಇನ್ಕ್ರೀಸ್ ಆಗುತ್ತೆ ಅಂತ ಕೇಳಿರೋದು. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ರೆಡ್ಯೂಸ್ ಮಾಡಿದಾಗ, ಲೆಂತ್ನ ರೆಡ್ಯೂಸ್ ಮಾಡಿದಾಗ ಲೆಂತ್ ಈಸ್ ಇನ್ಕ್ರೀಸ್ಡ್ ಆ್ಯಂಡ್ ಎಸ್ ಸೆಕ್ಷನಲ್ ಏರಿಯಾ ಈಸ್ ರೆಡ್ಯೂಸ್ಡ್. ಸೊ ಆನ್ಸರ್ ವಿಲ್ ಬಿ ಬಿ, ಲೆಂತ್ ಈಸ್ ರೆಡ್ಯೂಸ್ಡ್. ವೆನ್ ಲೆಂತ್ ಈಸ್ ರೆಡ್ಯೂಸ್ಡ್ ಏನಾಗುತ್ತೆ ಅಂದರೆ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಕಂಡಕ್ಟರ್ ವಿಲ್ ಇನ್ಕ್ರೀಸ್. ಸೊ ಆಪ್ಷನ್ ಬಿ ವಿಲ್ ಬಿ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡ್ಕೊಳ್ಳೋಣ. In case of a series circuit, current flowing through the each resistor is same. Applied voltage is equal to the sum of voltage drop across individual resistors. Resistors are additive. All of the above ಅಂತ ಕೇಳಿರೋದು. ಯಾವ ಕಾಂಬಿನೇಷನ್, ಯಾವ ಸರ್ಕ್ಯೂಟ್ ಕೇಳಿರೋದು ಅಂದರೆ ಸೀರೀಸ್ ಸರ್ಕ್ಯೂಟ್ ಕೇಳಿರೋದು. ಆಯಿತಾ, ನಮಗೆ ಗೊತ್ತು ಲೈಕ್ ಇನ್ ದ ಸೀರೀಸ್ ಕಾಂಬಿನೇಷನ್ ಕರೆಂಟ್ ವಿಲ್ ಬಿ ಸೇಮ್, ಲೈಕ್ ಕರೆಂಟ್ ಸೇಮ್ ಇರುತ್ತೆ. ವೋಲ್ಟೇಜ್ ಏನಾಗುತ್ತೆ, ವಿ ಟಿ ಈಸ್ ಈಕ್ವಲ್ ಟು V1 ಪ್ಲಸ್ V2 ಪ್ಲಸ್ V3 ಆಗುತ್ತೆ. ಆಯಿತಾ, ಆರ್ ಟಿ ಈಸ್ ಈಕ್ವಲ್ ಟು R1 ಪ್ಲಸ್ R2 ಪ್ಲಸ್ R3 ಆಗುತ್ತೆ. ಸೊ ಆಲ್ ದ ತ್ರೀ ಲೈಕ್ ಕಾಂಬಿನೇಷನ್ಸ್ ಇಲ್ಲಿ ಸ್ಯಾಟಿಸ್ಫೈ ಆಗ್ತಿದೆ. ಕರೆಂಟ್ ಫ್ಲೋಯಿಂಗ್ ಥ್ರೂ ದ ರೆಸಿಸ್ಟರ್ ಸೇಮ್ ಇರುತ್ತೆ. ಅಪ್ಲೈ ಮಾಡಿರೋಂಥ ವೋಲ್ಟೇಜ್ ಇಂಡಿವಿಜುವಲ್ ರೆಸಿಸ್ಟರ್ ಸರಿ ಡಿವೈಡ್ ಆಗುತ್ತೆ. ಲೈಕ್ ವಿ ಟಿ ಈಸ್ ಈಕ್ವಲ್ ಟು V1 ಪ್ಲಸ್ V2 ಪ್ಲಸ್ V3 ಅಂತ. ರೆಸಿಸ್ಟರ್ಸ್ ನಾವು ಅಡಿಟಿವ್ ಆಗಿರುತ್ತೆ. ಆರ್ ಟಿ ಈಸ್ ಈಕ್ವಲ್ ಟು R1 ಪ್ಲಸ್ R2 ಪ್ಲಸ್ R3. ಸೊ ಆಲ್ ಕಂಡೀಷನ್ ಸ್ಯಾಟಿಸ್ಫೈ ಆಗಿರೋದ್ರಿಂದ ಆಪ್ಷನ್ ಡಿ ವಿಲ್ ಬಿ ದಿ ಕರೆಕ್ಟ್ ಆನ್ಸರ್. ಆಯಿತಾ, ನೆಕ್ಸ್ಟ್ ಕ್ವೆಶನ್ ನೋಡ್ಕೊಳ್ಳೋಣ. Two resistors of equal value when connected in parallel. Two resistors ಕೊಟ್ಟಿದ್ದಾರೆ, parallel ಕನೆಕ್ಟ್ ಮಾಡಿದ್ದಾರೆ. Give an equivalent resistance of R if these resistors are connected in series. The equivalent resistance will be. ಆಯಿತಾ, ಟೂ ರೆಸಿಸ್ಟೆನ್ಸ್ ಆಫ್ ಈಕ್ವಲ್ ವ್ಯಾಲ್ಯೂನ ವೆನ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಏನು ಮಾಡುತ್ತೆ ಅಂದರೆ ಈಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್ ಆಫ್ ಆರ್. ಗಿವ್ ಆ್ಯನ್ ಈಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್ ಆಫ್ ಆರ್ ಇಫ್ ದೀಸ್ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ದ ಈಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್ ವಿಲ್ ಬಿ. ಅದೇ ಸೇಮ್ ರೆಸಿಸ್ಟೆನ್ಸು ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳಿರೋದು. ಆಯಿತಾ, ಆಪ್ಷನ್ಸ್ ನೋಡ್ಕೊಳ್ಳೋಣ. ಆರ್, 4R, 2R ಅಥವಾ R/2. ಆನ್ಸರ್ ನೋಡ್ಕೊಳ್ಳೋಣ. ಸೊ ಆನ್ಸರ್ ವಿಲ್ ಬಿ 2R. ಆಯಿತಾ, ಸೀರೀಸಲ್ಲಿ ಕನೆಕ್ಟ್ ಮಾಡಿರೋದ್ರಿಂದ R ಪ್ಲಸ್ R ಈಸ್ ನಥಿಂಗ್ ಬಟ್ 2R ಆಗುತ್ತೆ. ಆಯಿತಾ, ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. When one leg of a parallel circuit gets opened out, the current drawn from the supply will. ಒನ್ ಲೈಕ್ ಟು ಪ್ಯಾರಲ್ ಸರ್ಕ್ಯೂಟ್ ತೊಗೊಂಡಿದ್ದೀರಿ ಅಂತ ಅಂದ್ಕೊಳ್ಳಿ. ಲೈಕ್ ಈ ಥರ ರೆಸಿಸ್ಟರ್ಸ್ ಕನೆಕ್ಟ್ ಮಾಡಿದ್ದಾರೆ. ಇಲ್ಲಿ ಕನೆಕ್ಟ್ ಆಗಿರೋವಂಥ ಒಂದು ಪ್ಯಾರಲ್ ಕಾಂಬಿನೇಷನ್ ಸರ್ಕ್ಯೂಟ್ ಡಿಸ್ಕನೆಕ್ಟ್ ಆಗಿದೆ ಅಥವಾ ಒನ್ ಲೆಗ್ ನಾವು ಕನೆಕ್ಟ್ ಮಾಡೇ ಇಲ್ಲ, ಅಥವಾ ಆ ಟೈಮಲ್ಲಿ ಏನಾಗುತ್ತೆ ಅಂತ ಕೇಳಿರೋದು. ವೆನ್ ಒನ್ ಲೆಗ್ ಆಫ್ ಎ ಪ್ಯಾರಲ್ ಸರ್ಕ್ಯೂಟ್ ಗೆಟ್ಸ್ ಓಪನ್ ಔಟ್, ದ ಕರೆಂಟ್ ಡ್ರಾನ್ ಫ್ರಮ್ ದ ಸಪ್ಲೈ ಏನಾಗುತ್ತೆ ಅಂತ ಕೇಳಿರೋದು. ರೆಡ್ಯೂಸ್ ಆಗುತ್ತಾ, ಇನ್ಕ್ರೀಸ್ ಆಗುತ್ತಾ, ರಿಮೇನ್ಸ್ ದ ಸೇಮ್, ಅನ್ಸರ್ಟೈನ್ ಇರುತ್ತಾ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಏನಾಗುತ್ತೆ ಅಂದರೆ ರೆಡ್ಯೂಸ್ ಆಗುತ್ತೆ. ಆಯಿತಾ, ನೆಕ್ಸ್ಟ್ ಕ್ವೆಶನ್. ಫಾರ್ ಎ ಸೀರೀಸ್ ಆಸ್ ವೆಲ್ ಆಸ್ ಪ್ಯಾರಲ್ ಸರ್ಕ್ಯೂಟ್, ರೆಸಿಸ್ಟೆನ್ಸ್ ಆರ್ additive, powers are additive, currents are additive, voltage drops are additive. ಎರಡು ಕಾಂಬಿನೇಷನ್ ಕೇಳಿದ್ದಾರೆ ಅಲ್ಲಿ, ಸೀರೀಸ್ ಆಸ್ ವೆಲ್ ಆಸ್ ಪ್ಯಾರಲಲ್ ಅಂತ ಕೇಳಿರೋದು. ಸೊ ಕರೆಂಟ್ಸ್ ಆರ್ ಆಡಿಟಿವ್, ವೋಲ್ಟೇಜ್ ಡ್ರಾಪ್ಸ್ ಆರ್ ಆಡಿಟಿವ್. ದಿಸ್ ಕೆನ್ ನಾಟ್ ಬಿ ದ ಲೈಕ್ ಕರೆಕ್ಟ್ ಆಪ್ಷನ್ ಬಿಕಾಸ್ ಈಚ್ ಕಾಂಬಿನೇಷನಲ್ಲಿ ದೇರ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ವೋಲ್ಟೇಜ್ ಆ್ಯಂಡ್ ದ ಕರೆಂಟ್. ರೆಸಿಸ್ಟೆನ್ಸ್ ಆರ್ ಆಡಿಟಿವ್ ಈಸ್ ನಾಟ್ ರೆಸಿಸ್ಟೆನ್ಸ್ ಆರ್ ಆಡಿಟಿವ್ ಆಗಿರೋದು ಜಸ್ಟ್ ಸೀರೀಸ್ ಕಾಂಬಿನೇಷನಲ್ಲಿ ಮಾತ್ರ. ಸೊ ಪವರ್ಸ್ ಆರ್ ಆಡಿಟಿವ್ ಒಂದು ಆಪ್ಷನ್ ಲೆಫ್ಟ್ ಆಗಿರುತ್ತೆ. ಸೊ ದೀಸ್ ಆಪ್ಷನ್ ವಿಲ್ ಬಿ ದಿ ಕರೆಕ್ಟ್
ಆಪ್ಷನ್ ಆಯಿತಾ. ಪವರ್ಸ್ ಆರ್ ಆಡಿಟಿವ್. ಪವರ್ ಫಾರ್ಮುಲಾನು ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಪಿ ಈಸ್ ಈಕ್ವಲ್ ಟು ವಿ ಇಂಟು ಐ, ಪಿ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಆರ್, ಪಿ ಈಸ್ ಈಕ್ವಲ್ ಟು ಐ ಸ್ಕ್ವೇರ್ ಇಂಟು ಆರ್. ದೀಸ್ ಫಾರ್ಮುಲಾಸ್ ಆರ್ ಆಲ್ಸೋ ಇಂಪಾರ್ಟೆಂಟ್. ಪ್ಲೀಸ್ ನೋಟ್ ಡೌನ್ ಮಾಡ್ಕೊಳ್ಳಿ ಇದು ಸಹ. ನೆಕ್ಸ್ಟ್ ನೋಡ್ಕೊಳ್ಳೋಣ. ವೆನ್ ಎ ರೆಸಿಸ್ಟೆನ್ಸ್ ಎಲಿಮೆಂಟ್ ಆಫ್ ಎ ಹೀಟರ್ ಗೆಟ್ಸ್ ಫ್ಯೂಸ್ಡ್, ವಿ ರಿಮೂವ್ ಎ ಪೋರ್ಷನ್ ಆಫ್ ಇಟ್ ಆ್ಯಂಡ್ ರೀಕನೆಕ್ಟ್ ಇಟ್ ಟು ದ ಸೇಮ್ ಸಪ್ಲೈ. ದ ಪವರ್ ಡ್ರಾನ್ ಬೈ ದ ಹೀಟರ್ ವಿಲ್ ಇನ್ಕ್ರೀಸ್, ಡಿಕ್ರೀಸ್, ರಿಮೇನ್ಸ್ ದ ಸೇಮ್ ಅಥವಾ ಅನ್ಸರ್ಟೈನ್ ಅಂತ ಕೇಳಿದ್ದಾರೆ ಆಯಿತಾ. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಆಪ್ಷನ್ ಎ, ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್, ಎ 100 ವ್ಯಾಟ್ ಬಲ್ಬ್ ಇಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ಎ ರೂಮ್ ಹೀಟರ್ ಆಯಿತಾ. ಈ 100 ವ್ಯಾಟ್ ಬಲ್ಬು ಇನ್ ಸೀರೀಸ್ ಆಗಿ ಹೀಟರ್ ಜೊತೆ ಕನೆಕ್ಟ್ ಮಾಡಿದ್ದಾರೆ ಆಯಿತಾ. ನೋಡಿ, ಫಾರ್ ಅಕಸ್ಮಾತ್ ಇದು ಬಲ್ಬ್ ಅಂತ ಇಟ್ಕೊಳ್ಳೋಣ. ಇದು ಒಂದು ಹೀಟರ್, ದಿಸ್ ಈಸ್ ಹೀಟರ್. ಇದು ಸೀರೀಸ್ ಆಗಿ ಕನೆಕ್ಟ್ ಮಾಡಿದ್ದಾರೆ. ದಿಸ್ ಈಸ್ 100 ವ್ಯಾಟ್ ಬಲ್ಬ್. ಇಫ್ ನಾವು 100 ವ್ಯಾಟ್ ಬಲ್ಬ್ ಈಸ್ ರಿಪ್ಲೇಸ್ಡ್ ಬೈ 40 ವ್ಯಾಟ್ ಬಲ್ಬ್, ದ ಹೀಟರ್ ಔಟ್ಪುಟ್ ವಿಲ್ ಬಿ. ಇವಾಗ 100 ವ್ಯಾಟ್ ಆಗಿರುವಂಥ ಬಲ್ಬು ನಾವು ರಿಪ್ಲೇಸ್ ಮಾಡಿಬಿಟ್ಟು ಇದನ್ನು ರಿಪ್ಲೇಸ್ ಮಾಡಿ 40 ವ್ಯಾಟ್ ಬಲ್ಬ್ನ ನಾವು ಇಲ್ಲಿ ಕನೆಕ್ಟ್ ಮಾಡ್ತೀರಿ. ಇಲ್ಲಿ ಏನಾಗುತ್ತೆ, ಹೀಟರ್ ಔಟ್ಪುಟ್ ಏನಾಗುತ್ತೆ, ಇಲ್ಲಿ ಕನೆಕ್ಟ್ ಮಾಡಿರೋಂಥ ಹೀಟರ್ ಔಟ್ಪುಟ್ಟು ಏನಾಗುತ್ತೆ ಅಂತ ಕೇಳಿರೋದು. ಇನ್ಕ್ರೀಸ್ ಆಗುತ್ತಾ, ಡಿಕ್ರೀಸ್ ಆಗುತ್ತಾ, ರಿಮೇನ್ಸ್ ಸೇಮ್ ಇರುತ್ತಾ ಅಥವಾ ಅನ್ಸರ್ಟೈನ್ ಇರುತ್ತಾ ಅಂತ ಕೇಳಿರೋದು. ಸೊ ಆಪ್ಷನ್ ಬಿ ವಿಲ್ ಬಿ ದಿ ಕರೆಕ್ಟ್ ಆನ್ಸರ್. ಏನಾಗುತ್ತೆ ಅಂದರೆ ಡಿಕ್ರೀಸ್ ಆಗುತ್ತೆ ಹೀಟರ್ ಔಟ್ಪುಟ್. ನೆಕ್ಸ್ಟ್ ನೋಡ್ಕೊಳ್ಳೋಣ. ವೆನ್ ದ ವೋಲ್ಟೇಜ್ ಅಪ್ಲೈಡ್ ಅಕ್ರಾಸ್ ಆನ್ ಎಲೆಕ್ಟ್ರಿಕ್ ಐರನ್ ಈಸ್ ಹಾಫ್ಡ್, ದ ಪವರ್ ಕನ್ಸಂಪ್ಷನ್ ಆಫ್ ದ ಐರನ್ ವಿಲ್ ರೆಡ್ಯೂಸ್ ಟು. ವೋಲ್ಟೇಜ್ ಅಪ್ಲೈ ಮಾಡಿರುವಂಥ ಎಲೆಕ್ಟ್ರಿಕ್ ಐರನ್ಗೆ ಕೊಡ್ತಿರೋವಂಥ 230 ವೋಲ್ಟ್ಸ್ನಲ್ಲಿ ರೆಡ್ಯೂಸ್ ಮಾಡಿದ್ದೀರಿ ನಾವು, 230/2 ಮಾಡಿದ್ದಾರೆ. ಆ ಕಂಡೀಷನಲ್ಲಿ ದ ಪವರ್ ಕನ್ಸಂಪ್ಷನ್ ಆಫ್ ದ ಐರನ್ ವಿಲ್ ರೆಡ್ಯೂಸ್ ಟು. ಪವರ್ ಕನ್ಸ್ಯೂಮ್ ಮಾಡಿರುವಂಥ ಐರನ್ ಪವರ್ ಏನಾಗುತ್ತೆ ಅಂತ ಕೇಳಿದ್ದಾರೆ ಆಯಿತಾ. ಹಾಫ್ ಆಗುತ್ತಾ, 3/4 ಆಗುತ್ತಾ, 1/4 ಆಗುತ್ತಾ ಅಥವಾ ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಸಿ ವಿಲ್ ಬಿ ದಿ ಕರೆಕ್ಟ್ ಆನ್ಸರ್. 1/4ಗೆ ರೆಡ್ಯೂಸ್ ಆಗುತ್ತೆ ಪವರ್ ಕನ್ಸ್ಯೂಮ್ ಮಾಡುವಂಥ ಐರನ್ ಯಾವುದೇನು ಪವರ್ ಕನ್ಸಂಪ್ಷನ್ ಮಾಡ್ತಿರೋದು 1/4ಗೆ ರೆಡ್ಯೂಸ್ ಆಗುತ್ತೆ. ನೆಕ್ಸ್ಟ್, for a given line voltage, 4 heating coils will produce maximum heat when connected. 4 heating coils maximum heat ಯಾವಾಗ ಜನರೇಟ್ ಮಾಡುತ್ತೆ, ಯಾವ ಕಾಂಬಿನೇಷನಲ್ಲಿ ಕನೆಕ್ಟ್ ಮಾಡಿದರೆ ಅಂತ ಕೇಳಿರೋದು. ಆಲ್ ಇನ್ ಪ್ಯಾರಲಲ್, ಆಲ್ ಇನ್ ಸೀರೀಸ್, 2 ಪ್ಯಾರಲಲ್ ಪೇರ್ಸ್ ಇನ್ ಸೀರೀಸ್, 1 ಪೇರ್ ಇನ್ ಪ್ಯಾರಲಲ್ ವಿತ್ 2 ಇನ್ ಸೀರೀಸ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಪ್ಯಾರಲಲ್ಲಿ ಕನೆಕ್ಟ್ ಮಾಡಿದ್ರೆ 4 ಹೀಟಿಂಗ್ ಕಾಯಿಲ್ಸ್ ಮ್ಯಾಕ್ಸಿಮಮ್ ಹೀಟ್ ಯಾವಾಗ ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ ಪ್ಯಾರಲಲ್ಲಿ ಕನೆಕ್ಟ್ ಮಾಡಿದರೆ ಆಯಿತಾ. ನೆಕ್ಸ್ಟ್ ನೋಡ್ಕೊಳ್ಳೋಣ. 400 watt bulbs are connected in parallel across a 200 volt supply line. If one bulb gets fused, ನೋಡಿ 100 ವ್ಯಾಟ್ಸ್ ಬಲ್ಬ್ ಅಂತ ಕೇಳಿರೋದು ಆಯಿತಾ. ಇದು 100 ವ್ಯಾಟ್ಸ್ ಬಲ್ಬ್, ದಿಸ್ ಈಸ್ 100 ವ್ಯಾಟ್ ಬಲ್ಬ್, ಇದು ಸಹ 100 ವ್ಯಾಟ್ ಬಲ್ಬ್ ಆ್ಯಂಡ್ ದಿಸ್ ಈಸ್ ಆಲ್ಸೋ 100 ವ್ಯಾಟ್ ಬಲ್ಬ್. ಆಲ್ ಯಾವ ಕಾಂಬಿನೇಷನಲ್ಲಿ ಕನೆಕ್ಟ್ ಮಾಡಿದ್ದಾರೆ, ಪ್ಯಾರಲಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಸಪ್ಲೈ ವೋಲ್ಟೇಜ್ ಎಷ್ಟು ಕೊಟ್ಟಿದ್ದಾರೆ, 200 ವೋಲ್ಟ್ಸ್ ಆಯಿತಾ. ಇಫ್ 1 ಬಲ್ಬ್ ಗೆಟ್ಸ್ ಫ್ಯೂಸ್ಡ್, ಅಕಸ್ಮಾತ್ ಇದರಲ್ಲಿ 1 ಬಲ್ಬ್ ಏನಾದರೂ ಪ್ರಾಬ್ಲಮ್ ಆಗಿದೆ, ಫ್ಯೂಸ್ಡ್ ಆಗಿದೆ, ಒಡೆದೋಗಿದೆ, ಆ ಕಂಡೀಷನಲ್ಲಿ ಏನಾಗುತ್ತೆ ಅಂತ ಕೇಳಿರೋದು. ನೋ ಬಲ್ಬ್ ವಿಲ್ ಲೈಟ್, all the 4 bulbs will light, rest of the 3 bulbs will light, none of the above. ಇದರಲ್ಲಿ ಯಾವುದು ಬಲ್ಬ್ ಫ್ಯೂಸ್ ಆಗಿದೆಯೋ ಆ ಬಲ್ಬ್ ವರ್ಕ್ ಆಗೋದಿಲ್ಲ, ರಿಮೈನಿಂಗ್ 3 ಬಲ್ಬ್ಸ್ ವರ್ಕ್ ಆಗುತ್ತೆ. ದಟ್ ಈಸ್ ದ ಕರೆಕ್ಟ್ ಆನ್ಸರ್ ಆಯಿತಾ. ಸೊ ಆಪ್ಷನ್ ಸಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ರೆಸ್ಟ್ ಆಫ್ ದ 3 ಬಲ್ಬ್ಸ್ ವಿಲ್ ಲೈಟ್ ಆಯಿತಾ. ಸೊ ಆಪ್ಷನ್ ಸಿ ವಿಲ್ ಬಿ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡ್ಕೊಳ್ಳೋಣ. 1 ಕಿಲೋವ್ಯಾಟ್ ಹಾರ್ ಈಸ್ ಈಕ್ವಲ್ ಟು, 1 ಕಿಲೋವ್ಯಾಟ್ ಹಾರ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಕೇಳಿರೋದು. 860 KCL, 36 × 10⁵ ಹರ್ಟ್ಸ್, ಬೋತ್ ಎ ಆ್ಯಂಡ್ ಬಿ ಅಥವಾ ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಸಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಇದು ಸಹ ಕರೆಕ್ಟ್ ಆಗಿರುತ್ತೆ, ಇದು ಸಹ ಕರೆಕ್ಟ್ ಆಗಿರುತ್ತೆ. 860 KCL ಮತ್ತು 36 × 10⁵ ಹರ್ಟ್ಸ್ ಈಸ್ ಆಲ್ಸೋ
the correct answer. 1 kilowatt hour is equal to, both these options are correct. Next one. The electrical energy consumed by an appliance of power rating P watts connected across its rated V for T hours is. ಇದರಲ್ಲಿ ಪವರ್ ಮತ್ತು ಟೈಮ್ ಮತ್ತು ವೋಲ್ಟೇಜ್ ಮತ್ತು ಯಾವ ರಿಲೇಷನ್ ಇದೆ ಅಂತ ನಾವು ಇಲ್ಲಿ ಡಿಫೈನ್ ಮಾಡಬೇಕು. ಆಪ್ಷನ್ಸ್ ನೋಡ್ಕೊಳ್ಳೋಣ. ಪಿ ಟಿ ಇಂಟು ಕಿಲೋ ವ್ಯಾಟ್ ಹಾರ್, ಪಿ ಟಿ ಡಿವೈಡೆಡ್ ಬೈ 1000 ಇಂಟು ಕಿಲೋ ವ್ಯಾಟ್ ಹಾರ್, ಪಿ ಬೈ ವಿ ಟಿ ಇಂಟು ಕಿಲೋ ವ್ಯಾಟ್ ಹಾರ್, ಅಥವಾ ಪಿ ಟಿ ಡಿವೈಡೆಡ್ ಬೈ 600 ಅಂತ ಕೇಳಿದ್ದಾರೆ. ಆಯಿತಾ? ಸೊ ಆಪ್ಷನ್ ಬಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಪಿ ಇಂಟು ಟಿ ಡಿವೈಡೆಡ್ ಬೈ 1000 ಇಂಟು ಕಿಲೋ ವ್ಯಾಟ್ ಹಾರ್, ವೇರ್ ಪಿ ಈಸ್ ನಥಿಂಗ್ ಬಟ್ ಪವರ್, ಟಿ ಅಂದರೆ ಟೈಮ್. ನೆಕ್ಸ್ಟ್ ನೋಡ್ಕೊಳ್ಳೋಣ. ಆ್ಯನ್ ಐಡಿಯಲ್ ವೋಲ್ಟೇಜ್ ಸೋರ್ಸ್ ಶುಡ್ ಹ್ಯಾವ್. ಒಂದು ಐಡಿಯಲ್ ವೋಲ್ಟೇಜ್ ಸೋರ್ಸ್ ತೊಗೊಂಡ್ರೆ ಇದರಲ್ಲಿ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು ಅಂತ ಕೇಳಿರೋದು. ಝೀರೋ ಸೋರ್ಸ್ ರೆಸಿಸ್ಟೆನ್ಸ್, ಇನ್ಫೈನೈಟ್ ಸೋರ್ಸ್ ರೆಸಿಸ್ಟೆನ್ಸ್, ಟರ್ಮಿನಲ್ ವೋಲ್ಟೇಜ್ ಇನ್ ಪ್ರೊಪೋರ್ಷನ್ ಟು ದ ಕರೆಂಟ್, ಅಥವಾ ಟರ್ಮಿನಲ್ ವೋಲ್ಟೇಜ್ ಇನ್ ಪ್ರೊಪೋರ್ಷನ್ ಟು ದ ಲೋಡ್ ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಝೀರೋ ಸೋರ್ಸ್ ರೆಸಿಸ್ಟೆನ್ಸ್ ಇರಬೇಕು. ಐಡಿಯಲ್ ವೋಲ್ಟೇಜ್ ಸೋರ್ಸಲ್ಲಿ ಏನಿರಬೇಕು? ಝೀರೋ ಸೋರ್ಸ್ ರೆಸಿಸ್ಟೆನ್ಸ್ ಪ್ರೆಸೆಂಟ್ ಆಗಿರಬೇಕು. ಆಯಿತಾ? ನೆಕ್ಸ್ಟ್ ನೋಡ್ಕೊಳ್ಳೋಣ. ಫಾರ್ ಎ ವೋಲ್ಟೇಜ್ ಸೋರ್ಸ್, ಇಲ್ಲಿ ಕೇಳಿರೋದು ಐಡಿಯಲ್ ವೋಲ್ಟೇಜ್ ಸೋರ್ಸ್. ಇಲ್ಲಿ ಫಾರ್ ಎ ವೋಲ್ಟೇಜ್ ಸೋರ್ಸ್ ಟರ್ಮಿನಲ್ ವೋಲ್ಟೇಜ್ ಏನಾಗಿರಬೇಕು? ಈಸ್ ಈಕ್ವಲ್ ಟು ದ ಸೋರ್ಸ್ ಇ ಎಮ್ ಎಫ್, ಕೆನ್ ನಾಟ್ ಎಕ್ಸೀಡ್ ಸೋರ್ಸ್ ಇ ಎಮ್ ಎಫ್, ಈಸ್ ಆಲ್ವೇಸ್ ಲೋಯರ್ ದ್ಯಾನ್ ದ ಸೋರ್ಸ್ ಇ ಎಮ್ ಎಫ್, ಈಸ್ ಹೈಯರ್ ದ್ಯಾನ್ ದಿ source EMF. So option B will be the correct answer. For a voltage source, the terminal voltage cannot exceed the source EMF. ನೆಕ್ಸ್ಟ್ ಕ್ವೆಶನ್ ನೋಡ್ಕೊಳ್ಳೋಣ. ಆ್ಯನ್ ಐಡಿಯಲ್ ಕರೆಂಟ್ ಸೋರ್ಸ್ ಹ್ಯಾಸ್ ಝೀರೋ. ಐಡಿಯಲ್ ಕರೆಂಟ್ ಸೋರ್ಸ್ ತೊಗೊಂಡಾಗ ಏನು ಝೀರೋ ಇರುತ್ತೆ ಅಂತ ಕೇಳಿರೋದು. ಇಂಟರ್ನಲ್ ಕಂಡಕ್ಟೆನ್ಸ್, ಇಂಟರ್ನಲ್ ರೆಸಿಸ್ಟೆನ್ಸ್, ವೋಲ್ಟೇಜ್ ಆನ್ ನೋ ಲೋಡ್, ಅಥವಾ ರಿಪಲ್ ಝೀರೋ ಇರುತ್ತಾ ಅಂತ ಕೇಳಿರೋದು. ನೋಡಿ, ಐಡಿಯಲ್ ಕರೆಂಟ್ ಸೋರ್ಸ್ ಇಸ್ ನಥಿಂಗ್ ಬಟ್, ಇಲ್ಲೊಂದು ಸರ್ಕ್ಯೂಟ್ ಕನ್ಸಿಡರ್ ಮಾಡೋಣ. ಇದು ಕರೆಂಟ್ ಐ ಎಸ್ ಅಂತ, ಸಪ್ಲೈ ಕರೆಂಟ್ ತೊಗೋಬೇಕು. ಇಲ್ಲಿ ಐಡಿಯಲ್ ಕರೆಂಟ್ ಸೋರ್ಸ್ ಅಂತ ಹೇಳಿದ್ರೆ ವಿ ಆರ್ ನಾಟ್ ಕನೆಕ್ಟಿಂಗ್ ಎನಿ ರೆಸಿಸ್ಟೆನ್ಸ್ ಇಯರ್. ಆಯಿತಾ? ಸೊ ಆರ್ ಎಸ್ ಇಸ್ ನಥಿಂಗ್ ಬಟ್ ಏನಿರುತ್ತೆ ಅಂದರೆ ಇನ್ಫಿನಿಟಿ ಇರುತ್ತೆ. ಐಡಿಯಲ್ ಕರೆಂಟ್ ಸೋರ್ಸಲ್ಲಿ ರೆಸಿಸ್ಟೆನ್ಸ್ ಇನ್ಫಿನಿಟಿ ಇದ್ದರೆ ಕಂಡಕ್ಟೆನ್ಸ್ ಏನಾಗುತ್ತೆ? ಝೀರೋ ಆಗಿರುತ್ತೆ, ಕಡಿಮೆ ಇರುತ್ತೆ. ಅದರಿಂದ ಆ್ಯನ್ ಐಡಿಯಲ್ ಕರೆಂಟ್ ಸೋರ್ಸ್ ಹ್ಯಾಸ್ ಝೀರೋ ಇಂಟರ್ನಲ್ ಕಂಡಕ್ಟೆನ್ಸ್. Resistance will be R is equal to infinity and conductance will be equal to 0. ಆಯಿತಾ? ಸೊ ಆಪ್ಷನ್ ಎ ವಿಲ್ ಬಿ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್ ಆ್ಯಂಡ್ ಆ್ಯಕ್ಟಿವ್ ಎಲಿಮೆಂಟ್ಸ್. ಇನ್ಕರೆಕ್ಟ್ ಆಗಿರೋವಂಥ ಆ್ಯಕ್ಟಿವ್ ಎಲಿಮೆಂಟ್ ಯಾವುದು ಅಂತ ಕೇಳಿರೋದು. ರೆಸಿಸ್ಟೆನ್ಸ್, ಇಂಡಕ್ಟರ್, ಕರೆಂಟ್ ಸೋರ್ಸ್, ಅಥವಾ ಆಲ್ ಆಫ್ ದೀಸ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಮತ್ತು ಬಿ ಎರಡು ಕರೆಕ್ಟ್ ಆಗಿರುತ್ತೆ. ರೆಸಿಸ್ಟೆನ್ಸ್ ಆ್ಯಂಡ್ ಇಂಡಕ್ಟರ್ ಈಸ್ ನಾಟ್ ಆ್ಯನ್ ಆ್ಯಕ್ಟಿವ್ ಎಲಿಮೆಂಟ್. Next, the terminals across the source are dash if a current source is to be neglected. ಟರ್ಮಿನಲ್ಸ್ ಅಕ್ರಾಸ್ ದ ಸೋರ್ಸ್ ಏನಾಗಿರುತ್ತೆ ನಾವು ಕರೆಂಟ್ ಸೋರ್ಸ್ನ ನೆಗ್ಲೆಕ್ಟ್ ಮಾಡಿದ್ರೆ ಅಂತ ಕೇಳಿರೋದು. ಓಪನ್ ಸರ್ಕ್ಯೂಟ್ ಆಗಿರುತ್ತಾ, ಶಾರ್ಟ್ ಸರ್ಕ್ಯೂಟ್, ರಿಪ್ಲೇಸ್ಡ್ ಬೈ ಎ ಕೆಪಾಸಿಟರ್, ರಿಪ್ಲೇಸ್ಡ್ ಬೈ ಎ ಸೋರ್ಸ್ ರೆಸಿಸ್ಟೆನ್ಸ್. ಸೊ ಆಪ್ಷನ್ ಎ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಇಟ್ ವಿಲ್ ಬಿ ಓಪನ್ ಸರ್ಕ್ಯೂಟೆಡ್. ನೆಕ್ಸ್ಟ್, ಆ್ಯನ್ ಆ್ಯಕ್ಟಿವ್ ಎಲಿಮೆಂಟ್ ಇನ್ ಎ ಸರ್ಕ್ಯೂಟ್ ಈಸ್. ಯಾವುದೇ ಒಂದು ಸರ್ಕ್ಯೂಟ್ ತೊಗೊಂಡ್ರೆ ಇದರಲ್ಲಿ ಆ್ಯಕ್ಟಿವ್ ಎಲಿಮೆಂಟ್ ಯಾವುದು ಅಂತ ಕೇಳಿರೋದು. ಇಂಡಕ್ಟೆನ್ಸ್, ರೆಸಿಸ್ಟೆನ್ಸ್ ಆ್ಯಂಡ್ ಕೆಪಾಸಿಟೆನ್ಸ್, ಆಲ್ ದೀಸ್ ಆರ್ ಪ್ಯಾಸಿವ್ ಎಲಿಮೆಂಟ್ಸ್. ಸೊ ಕರೆಂಟ್ ಸೋರ್ಸ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಎ ಬೈಲ್ಯಾಟ್ರಲ್ ಎಲಿಮೆಂಟ್ ಈಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ರೆಸಿಸ್ಟರ್, ಇಂಡಕ್ಟರ್, ಕೆಪಾಸಿಟರ್ ಆ್ಯಂಡ್ ಆಲ್ ಆಫ್ ದೀಸ್. ಕರೆಕ್ಟ್ ಆಪ್ಷನ್ ಬಂದುಬಿಟ್ಟು ಆಪ್ಷನ್ ಡಿ, ಆಲ್ ಆಫ್ ದೀಸ್. ರೆಸಿಸ್ಟರ್, ಇಂಡಕ್ಟರ್ ಮತ್ತು ಕೆಪಾಸಿಟರ್ ಎಲ್ಲ ಬಂದುಬಿಟ್ಟು ಬೈಲ್ಯಾಟ್ರಲ್ ಎಲಿಮೆಂಟ್ಸ್. ಇದು ಯಾವುದೇ ಒಂದು ಡೈರೆಕ್ಷನ್ಸಲ್ಲಿ ನಾವು ಕಂಡಕ್ಷನ್ ಟೇಕ್ಸ್ ಪ್ಲೇಸ್ ಮಾಡ್ಬೋದು. ಅದರಿಂದ ಇಟ್ ಈಸ್ ಆ್ಯನ್ ಬೈಲ್ಯಾಟ್ರಲ್ ಇನ್ ಬೋತ್ ದ ಡೈರೆಕ್ಷನ್ಸ್ ಇಟ್ ವರ್ಕ್ಸ್ ಸಿಮಿಲರ್. ದೆರ್ ಈಸ್ ಬಿ ಲೈಕ್ ನೋ ಡಿಫ್ರೆನ್ಸಸ್ ಇನ್ ದ್ಯಾಟ್. ದ ಸರ್ಕ್ಯೂಟ್ ಹ್ಯಾವಿಂಗ್ ಸೇಮ್ ಪ್ರಾಪರ್ಟೀಸ್ ಇನ್ ಈದರ್ ಡೈರೆಕ್ಷನ್ ಈಸ್. ಯಾವುದೇ ಒಂದು ಕಾಂಪೊನೆಂಟ್ ತೊಗೊಂಡ್ರೆ ಈದರ್ ಡೈರೆಕ್ಷನಲ್ಲಿ ಅದರದ್ದು ಪ್ರಾಪರ್ಟೀಸ್ ಸೇಮ್ ಇರುತ್ತಲ್ಲ, ಅದಕ್ಕೆ ನಾವು ಯಾವ ಸರ್ಕ್ಯೂಟ್ ಅಂತ ಕರಿತೀರಿ ಅಂತ ಕೇಳಿರೋದು. ಬೈಲ್ಯಾಟ್ರಲ್, ಯೂನಿಲ್ಯಾಟ್ರಲ್, ಇರ್ರಿವರ್ಸಬಲ್ ಅಥವಾ ರಿವರ್ಸಬಲ್ ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಆಪ್ಷನ್ ಎ, ಬೈಲ್ಯಾಟ್ರಲ್. ಫಾರ್ ಎಕ್ಸಾಂಪಲ್ ರೆಸಿಸ್ಟರ್ ತೊಗೊಳ್ಳೋಣ.
ನೀವು ಈ ಫಾರ್ಮಲ್ಲಿ ಇದು ಪಾಯಿಂಟ್ ಎ ಮತ್ತು ಪಾಯಿಂಟ್ ಬಿ ಅಂತ ಕನ್ಸಿಡರ್ ಮಾಡಿ ಈ ಥರ ಸರ್ಕ್ಯೂಟಲ್ಲಿ ಕನೆಕ್ಟ್ ಮಾಡಿದ್ರು ದೇರ್ ವಿಲ್ ಬಿ ಲೈಕ್ ಪ್ರಾಪರ್ಟೀಸ್ ಆಫ್ ರೆಸಿಸ್ಟೆನ್ಸ್ ವಿಲ್ ನಾಟ್ ಚೇಂಜ್. ನೀವು ಬಿ ಎ ಲೈಕ್ ಫಾರ್ ಎಕ್ಸಾಂಪಲ್ ಇಫ್ ಯು ಕನೆಕ್ಟ್ ದ ರೆಸಿಸ್ಟೆನ್ಸ್ ಲೈಕ್ ದಿಸ್, ಬಿ ಇಲ್ಲಿ ಮತ್ತು ಎ ಇಲ್ಲಿ ಹೋದ್ರೇನು ಇಟ್ ವಿಲ್ ಡಸ್ ನಾಟ್ ಚೇಂಜ್ ಎನಿ ಪ್ರಾಪರ್ಟೀಸ್ ಆಫ್ ದಿ ರೆಸಿಸ್ಟೆನ್ಸ್. ಅದರಿಂದ ರೆಸಿಸ್ಟರ್, ಕೆಪಾಸಿಟರ್, ಇಂಡಕ್ಟರ್ ಎಲ್ಲ ಯಾವ ಡಿವೈಸಸ್, ಯಾವ ಎಲಿಮೆಂಟ್ಸ್ ಅಂದರೆ ಬೈಲ್ಯಾಟ್ರಲ್ ಎಲಿಮೆಂಟ್ಸ್ ಆಗಿರುತ್ತೆ. ನೆಕ್ಸ್ಟ್, the elements which are not capable of delivering energy by its own are called. ಯಾವ ಎಲಿಮೆಂಟ್ಸು ಇಟ್ ಈಸ್ ನಾಟ್ ಕೇಪಬಲ್ ಆಫ್ ಡೆಲಿವರಿಂಗ್ ಎನರ್ಜಿ ಬೈ ಇಟ್ಸ್ ಓನ್, ಅಂಥ ಎಲಿಮೆಂಟ್ಸ್ನ, ಅಂಥ ಸರ್ಕ್ಯೂಟ್ಸ್ನ ಏನಂತ ಕರೀತಾರೆ ಅಂತ ಕೇಳಿರೋದು ಯೂನಿಲ್ಯಾಟ್ರಲ್, ನಾನ್ ಲೀನಿಯರ್, ಪ್ಯಾಸಿವ್ ಅಥವಾ ಆಕ್ಟಿವ್ ಎಲಿಮೆಂಟ್ಸ್. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಪ್ಯಾಸಿವ್. ಪ್ಯಾಸಿವ್ ಎಲಿಮೆಂಟ್ಸ್ನ ಏನಂತ ಕರೀತಾರೆ? ದ ಎಲಿಮೆಂಟ್ಸ್ ವಿಚ್ ಆರ್ ನಾಟ್ ಕೇಪಬಲ್ ಆಫ್ ಡೆಲಿವರಿಂಗ್ ಎನರ್ಜಿ ಬೈ ಇಟ್ಸ್ ಓನ್ ಆರ್ ಕಾಲ್ಡ್ ಪ್ಯಾಸಿವ್ ಎಲಿಮೆಂಟ್ಸ್. ನೆಕ್ಸ್ಟ್, ಎ ನೆಟ್ವರ್ಕ್ ಹ್ಯಾವಿಂಗ್ ಒನ್ ಆರ್ ಮೋರ್ ದ್ಯಾನ್ ಒನ್ ಸೋರ್ಸ್ ಆಫ್ ಇ ಎಮ್ ಎಫ್ ಇಸ್ ಕಾಲ್ಡ್. ಯಾವುದೇ ಒಂದು ನೆಟ್ವರ್ಕಲ್ಲಿ ಮೋರ್ ದ್ಯಾನ್ ಒನ್ ಸೋರ್ಸ್ ಆಫ್ ಇ ಎಮ್ ಎಫ್ ಪ್ರೆಸೆಂಟ್ ಆಗಿದ್ದರೆ ಆ ಸರ್ಕ್ಯೂಟ್ನ ಏನಂತ ಕರೀತಾರೆ? ಪ್ಯಾಸಿವ್ ನೆಟ್ವರ್ಕ್, ಆಕ್ಟಿವ್ ನೆಟ್ವರ್ಕ್, ಲೀನಿಯರ್ ನೆಟ್ವರ್ಕ್ ಅಥವಾ ನಾನ್ ಲೀನಿಯರ್ ನೆಟ್ವರ್ಕ್ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಆಕ್ಟಿವ್ ನೆಟ್ವರ್ಕ್. ಎ ನೆಟ್ವರ್ಕ್ ವಿಚ್ ಹ್ಯಾವಿಂಗ್ ಒನ್ ಆರ್ ಮೋರ್ ದ್ಯಾನ್ ಒನ್ ಸೋರ್ಸ್ ಆಫ್ ಇ ಎಮ್ ಎಫ್ ಇಸ್ ಕಾಲ್ಡ್ ಆಕ್ಟಿವ್ ನೆಟ್ವರ್ಕ್. Next, a circuit having neither any energy source nor EMF is called. ಯಾವುದೇ ಒಂದು ನೆಟ್ವರ್ಕ್ ಅಥವಾ ಸರ್ಕ್ಯೂಟ್ ತೊಗೊಂಡ್ರೆ ಅದರಲ್ಲಿ ಎನರ್ಜಿ ಸೋರ್ಸು ಪ್ರೆಸೆಂಟ್ ಆಗಿಲ್ಲ, ಇ ಎಮ್ ಎಫ್ ಸೋರ್ಸು ಪ್ರೆಸೆಂಟ್ ಆಗಿಲ್ಲ, ಅಂಥ ಒಂದು ಸರ್ಕ್ಯೂಟ್ನ ನಾವು ಏನಂತ ಕರೀತಾರೆ? ಯೂನಿಲ್ಯಾಟ್ರಲ್ ಸರ್ಕ್ಯೂಟ್, ಬೈಲ್ಯಾಟ್ರಲ್ ಸರ್ಕ್ಯೂಟ್, ಪ್ಯಾಸಿವ್ ಸರ್ಕ್ಯೂಟ್ ಅಥವಾ ಆಕ್ಟಿವ್ ಸರ್ಕ್ಯೂಟ್. ಸೊ ಆಪ್ಷನ್ ಸಿ ವಿಲ್ ಬಿ ಕರೆಕ್ಟ್ ಆನ್ಸರ್. ಪ್ಯಾಸಿವ್ ಸರ್ಕ್ಯೂಟ್ನ ಕರೀತಾರೆ. ಇದೆರಡು ನೋಡ್ಕೊಳ್ಳಿ. ಆಕ್ಟಿವ್ ಅಂದರೆ ಎನರ್ಜಿ ಸೋರ್ಸ್ ಪ್ರೆಸೆಂಟ್ ಆಗಿರುತ್ತೆ, ಮೋರ್ ದೆನ್ ಒನ್ ಎನರ್ಜಿ ಸೋರ್ಸ್ ಪ್ರೆಸೆಂಟ್ ಆಗಿರುತ್ತೆ, ಅದನ್ನು ನಾವು ಆಕ್ಟಿವ್ ನೆಟ್ವರ್ಕ್ ಅಂತ ಕರಿತೀರಿ. ಪ್ಯಾಸಿವ್ ನೆಟ್ವರ್ಕಲ್ಲಿ ದೇರ್ ವಿಲ್ ಬಿ ನೋ ಎನರ್ಜಿ ಸೋರ್ಸ್ ಅಥವಾ ಇ ಎಮ್ ಎಫ್ ಸೋರ್ಸು ಪ್ರೆಸೆಂಟ್ ಆಗಿರಲ್ಲ, ಅದಕ್ಕೆ ನಾವು ಪ್ಯಾಸಿವ್ ಸರ್ಕ್ಯೂಟ್ ಅಂತ ಕರಿತೀರಿ. ನೆಕ್ಸ್ಟ್ 40 ಕ್ವಶನ್ ನೋಡ್ಕೊಳ್ಳೋಣ. ಎ ಪ್ಯಾಸಿವ್ ನೆಟ್ವರ್ಕ್ ಹ್ಯಾಸ್ ಡ್ಯಾಶ್. ಪ್ಯಾಸಿವ್ ನೆಟ್ವರ್ಕಲ್ಲಿ ಏನಿರುತ್ತೆ ಅಂತ ಕೇಳಿರೋದು ನೋ ಕರೆಂಟ್ ಸೋರ್ಸ್, ನೋ ಇ ಎಮ್ ಎಫ್ ಸೋರ್ಸ್, ಒನ್ಲಿ ಇ ಎಮ್ ಎಫ್ ಸೋರ್ಸ್ ಅಥವಾ ನೀದರ್ ಕರೆಂಟ್ ಸೋರ್ಸ್ ನಾರ್ ಇ ಎಮ್ ಎಫ್ ಸೋರ್ಸ್. ಇಲ್ಲಿ ನೋಡಿದ್ರೆ ನಾವು ಪ್ಯಾಸಿವ್ ನೆಟ್ವರ್ಕಲ್ಲಿ ಎನರ್ಜಿ ಸೋರ್ಸು ಪ್ರೆಸೆಂಟ್ ಆಗಿರಲ್ಲ, ಇ ಎಮ್ ಸೋರ್ಸು ಪ್ರೆಸೆಂಟ್ ಆಗಿರಲ್ಲ ಅಂತ. ಸೊ ಆಪ್ಷನ್ ಡಿ ವಿಲ್ ಬಿ ದಿ ಕರೆಕ್ಟ್ ಆನ್ಸರ್. ಎ ಪ್ಯಾಸಿವ್ ನೆಟ್ವರ್ಕ್ ಹ್ಯಾಸ್ ನೀದರ್ ಕರೆಂಟ್ ಸೋರ್ಸ್ ನಾರ್ ಇ ಎಮ್ ಎಫ್ ಸೋರ್ಸ್. ಆಯಿತಾ? ಇದರಲ್ಲಿ ನಾನು ಇಂಪಾರ್ಟೆಂಟ್ ಆಗಿರುವಂಥ ಬೇಸಿಕ್ ಕ್ವೆಶನ್ಸು, ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಫಾರ್ ಸೆಕ್ಷನ್ ಇಂಜಿನಿಯರ್ ಆ್ಯಸ್ ವೆಲ್. ನೋಡ್ಕೊಳ್ಳಿ. ಲೈಕ್ ನಾನು ವಿಡಿಯೋ ಮಾಡಿದ್ರೆ ಇದು ತುಂಬ ಲೆಂತಿ ಅಂತ ಅನಿಸುತ್ತೆ. ನಾನು ಪಾರ್ಟ್ಸಲ್ಲಿ ಡಿವೈಡ್ ಮಾಡಿಬಿಟ್ಟು ವಿಡಿಯೋನ ಮಾಡಿ ನಿಮಗೆ ಅರ್ಥ ಆಗೋ ಥರ ನಾನು ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ಸ್ ಟು ದ ಚಾನಲ್, ಇಟ್ ಡೂ ಮೋಟಿವೇಟ್ಸ್ ಮೀ. ಮತ್ತು ಯಾರಾದರೂ ಎಕ್ಸಾಮ್ಸ್ ಬರೀತಿದ್ರೆ ಅವ್ರ ಜೊತೆ ಪ್ಲೀಸ್ ಶೇರ್ ಮಾಡಿ ಅಂತ ಕೇಳ್ಕೊತ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಪಾರ್ಟ್ ವಿಡಿಯೋಡು ಬೇಗ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಬಾಯ್.